ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಶಾಫಿ ಬೆಳ್ಳಾರೆಯನ್ನು ಬೆಳ್ತಂಗಡಿಯ ಕೋರ್ಟಿಗೆ ಕರೆತರುವ ಸಂದರ್ಭದಲ್ಲಿ ಯುವಕನೊಬ್ಬ ಆ ಆವರಣದ ಒಳಗೆ ಶಾಫಿ ಬೆಳ್ಳಾರೆಗೆ ಮುತ್ತಿಕ್ಕಿಟ್ಟಿರುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರಹಾಕಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೂ ಸಂಘಟನೆಯ ಮುಖಂಡರಾದಂಥ ಪ್ರದೀಪ್ ಸರಿಪಳ್ಳ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಆರೋಪಿಯನ್ನು ಈ ರೀತಿ ಕರೆತರುವಂಥ ಸಂದರ್ಭದಲ್ಲಿ ಯುವಕ ಈ ರೀತಿಯಾಗಿ ಹಣೆಗೆ ಮುತ್ತನ್ನು ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತ? ಅವನೊಬ್ಬ ಬರೀ ಆರೋಪಿ ಅಲ್ಲ, ನಿಷೇಧಿತ PFI ಭಯೋತ್ಪಾದಕ ಸಂಘಟನೆ PFIಯ ಕಾರ್ಯಕರ್ತ. ಮತ್ತೊಂದು ಪ್ರವೀಣ್ ನೆಟ್ಟಾರ್ ಹತ್ಯೆಯ ಪ್ರಮುಖ ಆರೋಪಿ. ಅವನನ್ನು ಕರೆತರುವ ಸಂದರ್ಭದಲ್ಲಿ ಒಬ್ಬ ಯುವಕ ಪೊಲೀಸರ ಎದುರುಗಡೆನೆ ಅವನ ಹಣೆಗೆ ಮುತ್ತಿಕ್ತಾನೆ ಅಂತ ಆದರೆ ಇದೊಂದು ಗಂಭೀರವಾದ ವಿಷಯ. ಯಾಕಂತ ಹೇಳಿದರೆ ಆ ಯುವಕನಿಗೆ ಭಯೋತ್ಪಾದಕ ನಂಟು ಇದೆಯಾ ಅಥವಾ ಆರೋಪಿಗೆ ಅವನಿಗೆ ಏನು ಸಂಬಂಧ? ತನಿಖೆ ಆಗಬೇಕಲ್ವ. ಯಾವುದೋ ಒಂದು ಚಿಕ್ಕ ಪ್ರಕರಣದ ವಿಷಯದಲ್ಲಿ ಇಲ್ಲಿ ಕರೆತರಬೇಕಾದ್ರೆ ಆ ದೊಡ್ಡ ಆರೋಪಿ ಅವನು ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತ, ಜೊತೆಗೆ NIA ಬಂಧಿತ, ರಾಷ್ಟ್ರೀಯ ತನಿಖಾ ದಳದಿಂದ ಬಂಧಿತರಾಗಿದ್ದಂಥ ಶಂಕಿತ ಭಯೋತ್ಪಾದಕ ಶಾಫಿ ಬೆಳ್ಳಾರೆ. ಅವನನ್ನು ತರಬೇಕಾದ್ರೆ ಈ ರೀತಿಯ ಕೃತ್ಯ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಬಿಟ್ಟಿದ್ದಾರೆ ಆರೋಪಿಯನ್ನು. ನಮಗೆ ಸಂಶಯ ಬರ್ತಾ ಇದೆ, ಆ ವ್ಯಕ್ತಿಗೂ ಭಯೋತ್ಪಾದಕ ನಂಟು ಏನಾದರೂ ಇರ್ಬೋದು ಅನ್ನತಕ್ಕಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಆ ಯುವಕನನ್ನು ಬಂಧನ ಮಾಡಬೇಕು, ಬಂಧನ ಮಾಡಿ ಅವನನ್ನು ತನಿಖೆ ಮಾಡಬೇಕು ಅಂತ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ನನ್ನು ಈ ರೀತಿಯಾಗಿ ಸೆಲೆಬ್ರಿಟಿಯಾಗಿ ವಿಜೃಂಭಿಸೋದು ಎಷ್ಟು ಸರಿ ಅಂತ? ಈಗಿನ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಸುಮ್ಮನೆ ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ. ಆದರೆ ಇಂತಹ ಕೃತ್ಯ ಆದಾಗ ಇದನ್ನು ಸುಮ್ಮನೆ ನೋಡುವಂಥ ಕೆಲಸ ನಡೀತಾ ಇದೆ. ನೋಡಿ, ಆ ಆರೋಪಿಯನ್ನು ಯಾರು, ಅವನು ಶಾಫಿ ಬೆಳ್ಳಾರೆ ಒಬ್ಬ ಭಯೋತ್ಪಾದಕ, ಶಂಕಿತ ಭಯೋತ್ಪಾದಕ, NIA ತನಿಖೆಯಲ್ಲಿದ್ದಾನೆ. ಅವನು ಬರಬೇಕಾದ್ರೆ ಈ ರೀತಿ ವಿಜೃಂಭಣೆಯಲ್ಲಿ ತರ್ತಾರೆ. ಅವನನ್ನು ಮುತ್ತಿಕ್ಕಿದ್ರು, ಯಾರೊಬ್ಬ ಯುವಕ ಮುತ್ತಿಕ್ಕಿದ್ರು ಸುಮ್ಮನೆ ಇರ್ತಾರೆ ಅಂತ ಹೇಳಿದ್ರೆ ಇದು ಹಿಂದೂ ವಿರೋಧಿ ಸರ್ಕಾರದ ಈ ಕೃತ್ಯವನ್ನು ಖಂಡನೆ ಮಾಡ್ತಾನೆ. ಖಂಡಿತವಾಗಿ ಪೊಲೀಸ್ ಇಲಾಖೆ ಆ ಯುವಕನನ್ನು ಖಂಡಿತವಾಗಿ ಬಂಧನ ಮಾಡಬೇಕು. ಇಲ್ಲವಾದರೆ ಕಾನೂನುಯುತವಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದೆ. ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು, ಅಂದರೆ ಈ ಒಂದು ಮುತ್ತು ನೀಡಿರುವಂಥ ಒಂದು ಘಟನೆಯನ್ನು ಲಘುವಾಗಿ ಸ್ವೀಕರಿಸಿದ್ರ ಅಂತ? ಯಾವುದೇ ರೀತಿ ತನಿಖೆಗೆ ಇನ್ನೂ ಕೂಡ ಮುಂದೆ ಆಗಲಿಲ್ಲ ಅಂತ? ಹೌದು, ಇದರ ಬಗ್ಗೆ ನಮ್ಮ ಹಿರಿಯರು ಮಾತಾಡಿದ್ದಾರೆ. ಯಾಕಂತ ಹೇಳಿದರೆ ಒಬ್ಬ ಶಂಕಿತ ಭಯೋತ್ಪಾದಕನಿಗೆ ಹಣೆಗೆ ಮುತ್ತಿಡುವುದು ಅಂತ ಹೇಳಿದರೆ ಇದು ಚಿಕ್ಕ ವಿಷಯ ಅಲ್ಲ. ಅವನಿಗೂ ಈ ಸಂಘಟನೆಗೂ ಅಥವಾ ಭಯೋತ್ಪಾದಕದನ್ನು ಅಂಟಿರುವ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಆಗ್ರಹವನ್ನು ಮಾಡಿದೆ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಏನಾದರೂ ಕಂಪ್ಲೇಂಟ್ ನೀಡ್ತದ ಮತ್ತು ಹೋರಾಟಕ್ಕೆ ಮುಂದಾಗ್ತದ? ಈಗಾಗಲೇ ಕ್ರಮ ಕೈಗೊಳ್ಳೋದು? ಈಗಾಗಲೇ ಹೇಳಿಕೆಗಳ ಮೂಲಕವಾಗಿ ನಾವು ಹೇಳಿದ್ದೇವೆ. ಕಮಿಷನ್ ಅವರಿಗೆ ಮಾಧ್ಯಮಗಳ ಹೇಳಿಕೆ ಮೂಲಕವಾಗಿ ಆಗ್ರಹ ಮಾಡಿದ್ದೇವೆ. ಒಂದು ವೇಳೆ ಮಾಡಿಲ್ಲ ಅಂತಾದರೆ ಖಂಡಿತವಾಗಿ ಮನವಿಯನ್ನು ನೀಡುವುದರ ಮೂಲಕವಾಗಿ ಕಾನೂನು ಹೋರಾಟವನ್ನು ಖಂಡಿತವಾಗಿ ಮಾಡಲಿಕ್ಕಿದೆ. ಇದು ವಿಶ್ವ ಹಿಂದೂ ಪರಿಷತ್ತು ಮುಖಂಡ ಪ್ರದೀಪ್ ಸರಿಪಳ್ಳ ಅವರ ಮಾತು. ಅಂದರೆ ಆತನ ಮುತ್ತಿಟ್ಟುವಂಥ ಯುವಕ ಏನಿದ್ದಾನೆ ಆತನನ್ನು ಹುಡುಕಬೇಕು, ಆತನನ್ನು ಬಂಧಿಸಬೇಕು ಮತ್ತು ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಶಾಫಿ ಬೆಳ್ಳಾರೆಯನ್ನು ಬೆಳ್ತಂಗಡಿಯ ಕೋರ್ಟಿಗೆ ಕರೆತರುವ ಸಂದರ್ಭದಲ್ಲಿ ಯುವಕನೊಬ್ಬ ಆ ಆವರಣದ ಒಳಗೆ ಶಾಫಿ ಬೆಳ್ಳಾರೆಗೆ ಮುತ್ತಿಕ್ಕಿಟ್ಟಿರುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರಹಾಕಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೂ ಸಂಘಟನೆಯ ಮುಖಂಡರಾದಂಥ ಪ್ರದೀಪ್ ಸರಿಪಳ್ಳ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಆರೋಪಿಯನ್ನು ಈ ರೀತಿ ಕರೆತರುವಂಥ ಸಂದರ್ಭದಲ್ಲಿ ಯುವಕ ಈ ರೀತಿಯಾಗಿ ಹಣೆಗೆ ಮುತ್ತನ್ನು ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತ? ಅವನೊಬ್ಬ ಬರೀ ಆರೋಪಿ ಅಲ್ಲ, ನಿಷೇಧಿತ PFI ಭಯೋತ್ಪಾದಕ ಸಂಘಟನೆ PFIಯ ಕಾರ್ಯಕರ್ತ. ಮತ್ತೊಂದು ಪ್ರವೀಣ್ ನೆಟ್ಟಾರ್ ಹತ್ಯೆಯ ಪ್ರಮುಖ ಆರೋಪಿ. ಅವನನ್ನು ಕರೆತರುವ ಸಂದರ್ಭದಲ್ಲಿ ಒಬ್ಬ ಯುವಕ ಪೊಲೀಸರ ಎದುರುಗಡೆನೆ ಅವನ ಹಣೆಗೆ ಮುತ್ತಿಕ್ತಾನೆ ಅಂತ ಆದರೆ ಇದೊಂದು ಗಂಭೀರವಾದ ವಿಷಯ. ಯಾಕಂತ ಹೇಳಿದರೆ ಆ ಯುವಕನಿಗೆ ಭಯೋತ್ಪಾದಕ ನಂಟು ಇದೆಯಾ ಅಥವಾ ಆರೋಪಿಗೆ ಅವನಿಗೆ ಏನು ಸಂಬಂಧ? ತನಿಖೆ ಆಗಬೇಕಲ್ವ. ಯಾವುದೋ ಒಂದು ಚಿಕ್ಕ ಪ್ರಕರಣದ ವಿಷಯದಲ್ಲಿ ಇಲ್ಲಿ ಕರೆತರಬೇಕಾದ್ರೆ ಆ ದೊಡ್ಡ ಆರೋಪಿ ಅವನು ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತ, ಜೊತೆಗೆ NIA ಬಂಧಿತ, ರಾಷ್ಟ್ರೀಯ ತನಿಖಾ ದಳದಿಂದ ಬಂಧಿತರಾಗಿದ್ದಂಥ ಶಂಕಿತ ಭಯೋತ್ಪಾದಕ ಶಾಫಿ ಬೆಳ್ಳಾರೆ. ಅವನನ್ನು ತರಬೇಕಾದ್ರೆ ಈ ರೀತಿಯ ಕೃತ್ಯ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಬಿಟ್ಟಿದ್ದಾರೆ ಆರೋಪಿಯನ್ನು. ನಮಗೆ ಸಂಶಯ ಬರ್ತಾ ಇದೆ, ಆ ವ್ಯಕ್ತಿಗೂ ಭಯೋತ್ಪಾದಕ ನಂಟು ಏನಾದರೂ ಇರ್ಬೋದು ಅನ್ನತಕ್ಕಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಆ ಯುವಕನನ್ನು ಬಂಧನ ಮಾಡಬೇಕು, ಬಂಧನ ಮಾಡಿ ಅವನನ್ನು ತನಿಖೆ ಮಾಡಬೇಕು ಅಂತ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ನನ್ನು ಈ ರೀತಿಯಾಗಿ ಸೆಲೆಬ್ರಿಟಿಯಾಗಿ ವಿಜೃಂಭಿಸೋದು ಎಷ್ಟು ಸರಿ ಅಂತ?
ಈಗಿನ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಸುಮ್ಮನೆ ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ. ಆದರೆ ಇಂತಹ ಕೃತ್ಯ ಆದಾಗ ಇದನ್ನು ಸುಮ್ಮನೆ ನೋಡುವಂಥ ಕೆಲಸ ನಡೀತಾ ಇದೆ. ನೋಡಿ, ಆ ಆರೋಪಿಯನ್ನು ಯಾರು, ಅವನು ಶಾಫಿ ಬೆಳ್ಳಾರೆ, ಒಬ್ಬ ಭಯೋತ್ಪಾದಕ, ಶಂಕಿತ ಭಯೋತ್ಪಾದಕ, NIA ತನಿಖೆಯಲ್ಲಿದ್ದಾನೆ. ಅವನು ಬರಬೇಕಾದ್ರೆ ಈ ರೀತಿ ವಿಜೃಂಭಣೆಯಲ್ಲಿ ತರ್ತಾರೆ. ಅವನನ್ನು ಮುತ್ತಿಕ್ಕಿದ್ರು, ಯಾರೊಬ್ಬ ಯುವಕ ಮುತ್ತಿಕ್ಕಿದ್ರು ಸುಮ್ಮನೆ ಇರ್ತಾರೆ ಅಂತ ಹೇಳಿದ್ರೆ ಇದು ಹಿಂದೂ ವಿರೋಧಿ ಸರ್ಕಾರದ ಈ ಕೃತ್ಯವನ್ನು ಖಂಡನೆ ಮಾಡ್ತಾನೆ. ಖಂಡಿತವಾಗಿ ಏನು ಪೊಲೀಸ್ ಇಲಾಖೆ ಅವನನ್ನು, ಆ ಯುವಕನನ್ನು ಖಂಡಿತವಾಗಿ ಬಂಧನ ಮಾಡಬೇಕು. ಇಲ್ಲವಾದರೆ ಕಾನೂನುಯುತವಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದೆ. ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು, ಅಂದರೆ ಈ ಒಂದು ಮುತ್ತು ನೀಡಿರುವಂಥ ಒಂದು ಘಟನೆಯನ್ನು ಲಘುವಾಗಿ ಸ್ವೀಕರಿಸಿದ್ರ ಅಂತ, ಯಾವುದೇ ರೀತಿ ತನಿಖೆಗೆ ಇನ್ನೂ ಕೂಡ ಮುಂದೆ ಆಗಲಿಲ್ಲ ಅಂತ? ಹೌದು, ಇದರ ಬಗ್ಗೆ ನಮ್ಮ ಹಿರಿಯರು ಮಾತಾಡಿದ್ದಾರೆ. ಯಾಕಂತ ಹೇಳಿದರೆ, ಒಬ್ಬ ಶಂಕಿತ ಭಯೋತ್ಪಾದಕನಿಗೆ ಹಣೆಗೆ ಮುತ್ತಿಡುವುದು ಅಂತ ಹೇಳಿದರೆ ಇದು ಚಿಕ್ಕ ವಿಷಯ ಅಲ್ಲ. ಅವನಿಗೂ ಈ ಸಂಘಟನೆಗೂ ಅಥವಾ ಭಯೋತ್ಪಾದಕದನ್ನು ಅಂಟಿರುವ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಆಗ್ರಹವನ್ನು ಮಾಡಿದೆ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಏನಾದರೂ ಕಂಪ್ಲೇಂಟ್ ನೀಡ್ತದ ಮತ್ತು ಹೋರಾಟಕ್ಕೆ ಮುಂದಾಗ್ತದ, ಕ್ರಮ ಕೈಗೊಳ್ಳೋದು? ಈಗಾಗಲೇ ಹೇಳಿಕೆಗಳ ಮೂಲಕವಾಗಿ ನಾವು ಹೇಳಿದ್ದೇವೆ ಕಮಿಷನ್ ಅವರಿಗೆ, ಮಾಧ್ಯಮಗಳ ಹೇಳಿಕೆ ಮೂಲಕವಾಗಿ ಆಗ್ರಹ ಮಾಡಿದ್ದೇವೆ. ಒಂದು ವೇಳೆ ಮಾಡಿಲ್ಲ ಅಂತಾದರೆ ಖಂಡಿತವಾಗಿ ಮನವಿಯನ್ನು ನೀಡುವುದರ ಮೂಲಕವಾಗಿ ಕಾನೂನು ಹೋರಾಟವನ್ನು ಖಂಡಿತವಾಗಿ ಮಾಡಲಿಕ್ಕಿದೆ. ಇದು ವಿಶ್ವ ಹಿಂದೂ ಪರಿಷತ್ತು ಮುಖಂಡ ಪ್ರದೀಪ್ ಸರಿಪಳ್ಳ ಅವರ ಮಾತು. ಅಂದರೆ ಆತನ ಏನು ಮುತ್ತಿಟ್ಟುವಂಥ ಯುವಕ ಏನಿದ್ದಾನೆ ಆತನನ್ನು ಹುಡುಕಬೇಕು, ಆತನನ್ನು ಬಂಧಿಸಬೇಕು ಮತ್ತು ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಶಾಫಿ ಬೆಳ್ಳಾರೆಯನ್ನು ಬೆಳ್ತಂಗಡಿಯ ಕೋರ್ಟಿಗೆ ಕರೆತರುವ ಸಂದರ್ಭದಲ್ಲಿ ಯುವಕನೊಬ್ಬ ಆ ಆವರಣದ ಒಳಗೆ ಶಾಫಿ ಬೆಳ್ಳಾರೆಗೆ ಮುತ್ತಿಕ್ಕಿಟ್ಟಿರುವಂಥದ್ದು ಭಾಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರಹಾಕಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೂ ಸಂಘಟನೆಯ ಮುಖಂಡರಾದಂಥ ಪ್ರದೀಪ್ ಸರಿಪಳ್ಳ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಆ ಒಂದು ಆರೋಪಿಯನ್ನು ಈ ರೀತಿ ಕರೆತರುವಂಥ ಸಂದರ್ಭದಲ್ಲಿ ಯುವಕ ಈ ರೀತಿಯಾಗಿ ಹಣೆಗೆ ಮುತ್ತನ್ನು ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತ? ಅವನೊಬ್ಬ ಬರೀ ಆರೋಪಿ ಅಲ್ಲ, ನಿಷೇಧಿತ PFI ಭಯೋತ್ಪಾದಕ ಸಂಘಟನೆ PFIಯ ಕಾರ್ಯಕರ್ತ. ಮತ್ತೊಂದು ಪ್ರವೀಣ್ ನೆಟ್ಟಾರ್ ಹತ್ಯೆಯ ಪ್ರಮುಖ ಆರೋಪಿ. ಅವನನ್ನು ಕರೆತರುವ ಸಂದರ್ಭದಲ್ಲಿ ಒಬ್ಬ ಯುವಕ ಪೊಲೀಸರ ಎದುರುಗಡೆನೆ ಅವನ ಹಣೆಗೆ ಮುತ್ತಿಕ್ತಾನೆ ಅಂತ ಆದರೆ ಇದೊಂದು ಗಂಭೀರವಾದ ವಿಷಯ. ಯಾಕಂತ ಹೇಳಿದರೆ ಆ ಯುವಕನಿಗೆ ಭಯೋತ್ಪಾದಕ ನಂಟು ಇದೆಯಾ, ಅಥವಾ ಆರೋಪಿಗೆ ಅವನಿಗೆ ಏನು ಸಂಬಂಧ? ತನಿಖೆ ಆಗಬೇಕಲ್ವ. ಯಾವುದೋ ಒಂದು ಚಿಕ್ಕ ಪ್ರಕರಣದ ವಿಷಯದಲ್ಲಿ ಇಲ್ಲಿ ಕರೆತರಬೇಕಾದ್ರೆ ಆ ದೊಡ್ಡ ಆರೋಪಿ ಅವನು ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತ, ಜೊತೆಗೆ NIA ಬಂಧಿತ, ರಾಷ್ಟ್ರೀಯ ತನಿಖಾ ದಳದಿಂದ ಬಂಧಿತರಾಗಿದ್ದಂಥ ಶಂಕಿತ ಭಯೋತ್ಪಾದಕ ಶಾಫಿ ಬೆಳ್ಳಾರೆ. ಅವನನ್ನು ತರಬೇಕಾದ್ರೆ ಈ ರೀತಿಯ ಕೃತ್ಯ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಬಿಟ್ಟಿದ್ದಾರೆ ಆರೋಪಿಯನ್ನು. ನಮಗೆ ಸಂಶಯ ಬರ್ತಾ ಇದೆ, ಆ ವ್ಯಕ್ತಿಗೂ ಭಯೋತ್ಪಾದಕ ನಂಟು ಏನಾದರೂ ಇರ್ಬೋದು ಅನ್ನತಕ್ಕಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಆ ಯುವಕನನ್ನು ಬಂಧನ ಮಾಡಬೇಕು, ಬಂಧನ ಮಾಡಿ ಅವನನ್ನು ತನಿಖೆ ಮಾಡಬೇಕು ಅಂತ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ನನ್ನು ಈ ರೀತಿಯಾಗಿ ಸೆಲೆಬ್ರಿಟಿಯಾಗಿ ವಿಜೃಂಭಿಸೋದು ಎಷ್ಟು ಸರಿ ಅಂತ? ಈಗಿನ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಸುಮ್ಮನೆ ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ. ಆದರೆ ಇಂತಹ ಕೃತ್ಯ ಆದಾಗ ಇದನ್ನು ಸುಮ್ಮನೆ ನೋಡುವಂಥ ಕೆಲಸ ನಡೀತಾ ಇದೆ. ನೋಡಿ, ಆ ಆರೋಪಿಯನ್ನು ಯಾರು, ಅವನು ಶಾಫಿ ಬೆಳ್ಳಾರೆ, ಒಬ್ಬ ಭಯೋತ್ಪಾದಕ, ಶಂಕಿತ ಭಯೋತ್ಪಾದಕ, NIA ತನಿಖೆಯಲ್ಲಿದ್ದಾನೆ. ಅವನು ಬರಬೇಕಾದ್ರೆ ಈ ರೀತಿ ವಿಜೃಂಭಣೆಯಲ್ಲಿ ತರ್ತಾರೆ. ಅವನನ್ನು ಮುತ್ತಿಕ್ಕಿದ್ರು, ಯಾರೊಬ್ಬ ಯುವಕ ಮುತ್ತಿಕ್ಕಿದ್ರು ಸುಮ್ಮನೆ ಇರ್ತಾರೆ ಅಂತ ಹೇಳಿದ್ರೆ ಇದು ಹಿಂದೂ ವಿರೋಧಿ ಸರ್ಕಾರದ ಈ ಕೃತ್ಯವನ್ನು ಖಂಡನೆ ಮಾಡ್ತಾನೆ. ಖಂಡಿತವಾಗಿ ಪೊಲೀಸ್ ಇಲಾಖೆ ಅವನನ್ನು, ಆ ಯುವಕನನ್ನು ಖಂಡಿತವಾಗಿ ಬಂಧನ ಮಾಡಬೇಕು. ಇಲ್ಲವಾದರೆ ಕಾನೂನುಯುತವಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದೆ. ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು, ಅಂದರೆ ಈ ಒಂದು ಮುತ್ತು ನೀಡಿರುವಂಥ ಒಂದು ಘಟನೆಯನ್ನು ಲಘುವಾಗಿ ಸ್ವೀಕರಿಸಿದ್ರ ಅಂತ, ಯಾವುದೇ ರೀತಿ ತನಿಖೆಗೆ ಇನ್ನೂ ಕೂಡ ಮುಂದೆ ಆಗಲಿಲ್ಲ ಅಂತ? ಹೌದು, ಇದರ ಬಗ್ಗೆ ನಮ್ಮ ಹಿರಿಯರು ಮಾತಾಡಿದ್ದಾರೆ. ಯಾಕಂತ ಹೇಳಿದರೆ, ಒಬ್ಬ ಶಂಕಿತ ಭಯೋತ್ಪಾದಕನಿಗೆ ಹಣೆಗೆ ಮುತ್ತಿಡುವುದು ಅಂತ ಹೇಳಿದರೆ ಇದು ಚಿಕ್ಕ ವಿಷಯ ಅಲ್ಲ. ಅವನಿಗೂ ಈ ಸಂಘಟನೆಗೂ ಅಥವಾ ಭಯೋತ್ಪಾದಕದನ್ನು ಅಂಟಿರುವ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಆಗ್ರಹವನ್ನು ಮಾಡಿದೆ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಏನಾದರೂ ಕಂಪ್ಲೇಂಟ್ ನೀಡ್ತದ ಮತ್ತು ಹೋರಾಟಕ್ಕೆ ಮುಂದಾಗ್ತದ, ಕ್ರಮ ಕೈಗೊಳ್ಳೋದು? ಈಗಾಗಲೇ ಹೇಳಿಕೆಗಳ ಮೂಲಕವಾಗಿ ನಾವು ಹೇಳಿದ್ದೇವೆ ಕಮಿಷನ್ ಅವರಿಗೆ, ಮಾಧ್ಯಮಗಳ ಹೇಳಿಕೆ ಮೂಲಕವಾಗಿ ಆಗ್ರಹ ಮಾಡಿದ್ದೇವೆ. ಒಂದು ವೇಳೆ ಮಾಡಿಲ್ಲ ಅಂತಾದರೆ ಖಂಡಿತವಾಗಿ ಮನವಿಯನ್ನು ನೀಡುವುದರ ಮೂಲಕವಾಗಿ ಕಾನೂನು ಹೋರಾಟವನ್ನು ಖಂಡಿತವಾಗಿ ಮಾಡಲಿಕ್ಕಿದೆ.
ಇದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಪ್ರದೀಪ್ ಸರಿಪಳ್ಳ ಅವರ ಮಾತು. ಅಂದರೆ ಆತನ ಏನು ಮುತ್ತಿಟ್ಟುವಂಥ ಯುವಕ ಏನಿದ್ದಾನೆ ಆತನನ್ನು ಹುಡುಕಬೇಕು, ಆತನನ್ನು ಬಂಧಿಸಬೇಕು ಮತ್ತು ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.